ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸರಿ, ಅದೆಲ್ಲ ಬಿಟ್ಬಿಡೋಣ. ನಾನ್ ರತ್ನಮ್ಮನ ಕರ್ಕೊಂಡು ಹೋಗಿದ್ದು ನಿಜ. ಅವನ ಅಡ್ರೆಸ್ ಹುಡುಕ್ತೆ, ಮನೆ ಹತ್ರ ಹೋದೆ, ಅವನ್ ಸಿಗ್ಲಿಲ್ಲ. ನಾನು ಆ ಮನೆ ಓನರ್ಗೆ ನನ್ನ ಹೆಸರು, ನನ್ನ ಮೊಬೈಲ್ ನಂಬರ್ ಕೊಟ್ಬಿಟ್ಟು ಬಂದೆ. ಅವನು ಫೋನು ನನಗ್ ತಾನೇ ಮಾಡ್ಬೇಕಿತ್ತು, ಮಾಡ್ಲಿಲ್ವಲ್ಲ. ಹೋಗ್ಲಿ, ಅವನಿಗೆ ನಮ್ಮ ಮನೆ ಅಡ್ರೆಸ್ ಹೇಗ್ ಗೊತ್ತಾಯ್ತು? ಅವನಿಗೆ ನಮ್ಮ ಮನೆ ಅಡ್ರೆಸ್ ಕೊಟ್ಟೋರ್ ಯಾರು? ಹೇಳಪ್ಪ, ಯಾರು ಕೊಟ್ಟಿರ್ಬಹುದು? ಅದು ಅವನಿಗೆ ನಮ್ಮ ಮನೆ ಇರೋ ಜಾಗ, ನಮ್ಮ ಮನೆ ವಿಷಯ ಎಲ್ಲಾನು ಗೊತ್ತಿದೆ. ಕೇಳಿಸ್ಕೊಂಡ್ಯಾ ಸುಶಾಂತ್? ಕೇಳಿಸ್ಕೊಂಡ್ಯಾ? ಆ ರವಿ ಯಾರೋ ದೊಡ್ಡ ಕ್ರಿಮಿನಲ್ ಇದ್ದಂಗಿದ್ದಾನೆ. ಅವನ್ ಇಲ್ಲಿವರೆಗೂ ಬಂದಿದ್ದಕ್ಕೆ, ಕೂಗಾಡಿದ್ದಕ್ಕೆ ನಾನ್ ಜವಾಬ್ದಾರಿ ಅಲ್ಲಪ್ಪ. ನೀನೇ ಆಕಾಶ ತಲೆ ಮೇಲ್ ಬಿದ್ದಿರೋ ಸಿಟ್ಟಲ್ಲಿದ್ಯಾ ಅಂಥದ್ರಲ್ಲಿ ನಿನ್ ಬಗ್ಗೆ ಯಾರಾದ್ರೂ ತಪ್ಪಾಗಿ ಮಾತಾಡಿದ್ರೆ ಕೇಳಿಸ್ಕೊಂಡು ಸುಮ್ನಿರೋಕ್ ನನ್ ಕೈಲಿ ಆಗಲ್ಲಪ್ಪ. ಹೇಳಪ್ಪ ಸುಶಾಂತ್, ನಾನ್ ಹೋಗಿ ಅವನ ಹತ್ರ ಮಾತಾಡಿದ್ದು ನಿನ್ನ ಪರವಾಗಿ, ಮಂತ್ರಂಗ ಅವಮಾನ ಆಗ್ಬಾರ್ದು ಅಂತ ಮಾತಾಡಿದ್ದು. ಇದ್ರಲ್ಲಿ ನಿನ್ಗೇನಾದ್ರೂ ಸಮಸ್ಯೆ ಇದ್ಯಾ? ನೋಡು, ಬೇರೆಯವ್ರು ಯಾರು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಯೋಚನೆನೇ ಇಲ್ಲ, ನನಗ್ ಬೇಕಾಗೂ ಇಲ್ಲ. ಈಗ ನೀನ್ ಹೇಳಪ್ಪ ಸುಶಾಂತ. ನೋಡು ಸುಶಾಂತ್, ಎಷ್ಟೇ ಆಗ್ಲಿ ನಮ್ಮ ಮಂತ್ರ ಮದ್ವೆ ಆಗ್ತಿರೋ ಹುಡ್ಗಿ, ಅವಳು ಸಂಬಂಧವೇ ಇಲ್ಲದೆ ನಮ್ಮ ಮನೇಲಿ ಇರೋದ್ರಿಂದ ಬೇರೆಯವ್ರ ಕಣ್ಣಿಗೆ ತಪ್ಪಾಗಿ ಕಾಣತ್ತಪ್ಪ.